ಈ ದುರ್ಗನ್ಗೆ ಪ್ರಜ್ಞೆ ಬರ್ದೇ ಇದ್ರೆ ನನಗೆ ಇನ್ನೂ ಒಳ್ಳೇದೇ. ಈ ಮನೆ ಶಾಂತಿ ನೆಮ್ಮದಿ ಎಲ್ಲ ನನ್ನ ಕೈಲಿರತ್ತೆ. ಹೌದಪ್ಪ, ನಿನಗ್ ಮೋಸ ಮಾಡಿರೋ ಆ ಗುರುದ್ರೋಹಿ, ಆ ಕ್ರೂರಿಗೆ, ಆ ಮೋಸಗಾತಿಗೆ ಶಿಕ್ಷೆ ಆಗ್ಲೇಬೇಕು. ನಾವ್ ಅವಳಿಗೆ ಪಾಠ ಕಲಿಸ್ಲೇಬೇಕು. ಆದ್ರೆ ಅಪ್ಪ, ಯಾರವಳು? ನಮ್ ಸಂಸಾರನ, ನಮ್ ನೆಮ್ಮದಿನ ಹಾಳು ಮಾಡಿದವಳು ಯಾರಪ್ಪ? ಯಾರವಳಪ್ಪ, ಹೇಳು. ಗುರುದ್ರೋಹಿ. ಸಮಯ ಸೂಕ್ತವಲ್ಲ, ಸಮಯ ಸೂಕ್ತವಲ್ಲ. ತಾಳ್ಮೆ ತಾಳ್ಮೆ. ಅಲ್ಲಪ್ಪ, ನನಗಿದೆಲ್ಲ ಗೊತ್ತಾಗೋದ್ರಿಂದ ಏನ್ ಸಮಸ್ಯೆ ಆಗತ್ತೆ? ಗುಡುಗು ಸಿಡಿಲು ಆಕಸ್ಮಿಕವಲ್ಲ, ಸೂಚನೆ ಸೂಚನೆ. ತಾಳ್ಮೆ ತಾಳ್ಮೆ ಸೂಚನೆ. ಅಪ್ಪ, ನೀನ್ ನನಗೆ ಸತ್ಯ ಹೇಳ್ಬಾರ್ದು ಅಂತಾನೆ ಈ ಗುಡುಗು ಸಿಡ್ಲು ಬಂತು ಅಂತ ಹೇಳ್ತಾ ಇದೀಯಾ? ಅಲ್ಲ, ನೀನ್ ನನಗೆ ಸತ್ಯ ಹೇಳೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತಾ? ಸತ್ಯ ಕಹಿ, ಸತ್ಯ ಅಪ್ರಿಯ, ಸತ್ಯ ಘೋರ. ಅಪ್ಪ, ನೀನ್ ಹೀಗೆ ಹೇಳ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಇದ್ರ ಜೊತೆ ನನಗೆ ಕುತೂಹಲನೂ ಜಾಸ್ತಿ ಆಗ್ತಿದೆ. ಈಸಪ್ಪ, ಹೇಳು, ಅವಳು ಯಾರು? ತಾಳ್ಮೆ ತಾಳ್ಮೆ. ಅಪ್ಪ, ಈಸಪ್ಪ. ದುರ್ಗಾ ದುರ್ಗಾ. ಅಲ್ಲಪ್ಪ, ನಡಿ, ಹೊರಡು ಹೊರಡು. ಏನಾಯ್ತು? ಹೊರಡು. ದುರ್ಗಾ, ಅಪಾಯ, ಸಹಾಯ ಅಗತ್ಯ. ಹೊರಡು. ಎಲ್ಲ ಸಹಿಸ್ಕೊಂಡೆ, ಆದ್ರೆ ಕೊನೆಗೆ ನೀನು ಮಾಡಿದ್ದೇನು? ಏನ್ ಮಾಡ್ದೆ? ನನ್ನ ಷರತ್ತನ್ನೇ ಮದ್ವೆ ಆದೆ. ಹೌ ಡೇರ್ ಯು! ಸೊ ಐ ವನ್. ನಿನ್ನ ನನ್ನ ದಾರಿಯಿಂದ ಆಚೆ ಹಾಕೋದಕ್ಕೆ ನಾನು ಏನೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಅದ್ಯಾವುದು ವರ್ಕೌಟ್ ಆಗ್ಲಿಲ್ಲ. ಆದ್ರೆ ಒಂದೇ ಒಂದು ಚಿಕ್ಕ ಇಂಜೆಕ್ಷನ್ ನನ್ನ ದಾರಿನ ಇಷ್ಟು ಈಸಿ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ನು ನೀನು ಸಾಯಕ್ಕೂ ಆಗಲ್ಲ, ಬದುಕಕ್ಕೂ ಆಗಲ್ಲ. ಐ ಮೀನ್, ಅದೇನೋ ಹೇಳ್ತಾರಲ್ಲ, ಜೀವಂತ ಹೆಣ ಅಷ್ಟೇ. ನನ್ನ ವಿರುದ್ಧ ನಿಲ್ಲೋರ್ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ದಿನೇ ದಿನೇ ಇವಳು ಹುಚ್ಚು ಜಾಸ್ತಿ ಆಗ್ತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಇಂಥ ರಾಕ್ಷಸಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ದೇವ್ರೆ, ಮುಂದೆ ಇನ್ನೇನ್ ಕಾದಿದ್ಯೋ? ಇವಳ ಜೊತೆ ನಾನ್ ಮಾತ್ರ ಸಿಕ್ಕಾಕೊಳ್ದಿರೋ ಹಾಗೆ ಮಾಡಪ್ಪ, ಸಾಕು. ಒಂದು ನಿಮಿಷ ನನ್ನ ಜೊತೆ ಬರ್ತೀಯಾ? ನಿನ್ನ ಹತ್ರ ಮಾತಾಡಬೇಕು. ಶರತ್, ಯಾಕೆ ಅಷ್ಟೊಂದು ನೊಂದ್ಕೋತೀಯ? ನಿನ್ನ ಆರೋಗ್ಯ ಹಾಳಾದ್ರೆ ನಾವೇನ್ ಮಾಡ್ಬೇಕು ಹೇಳು? ಅಪ್ಪ, ದುರ್ಗಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಗಿಲ್ಟ್ ನನ್ನ ಸಾಯೋವರೆಗೂ ಕಾಡುತ್ತಪ್ಪ. ನನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗಿ ಅವಳು ಇಂಥ ಸ್ಥಿತಿಯಲ್ಲಿ ಮಲಗಿರೋದನ್ನ ನನ್ನ ಹತ್ರ ನೋಡೋದಕ್ಕೆ ಆಗ್ತಾ ಇಲ್ಲ.
ಪ್ಲೀಸ್ ಎದ್ದೇಳು ದುರ್ಗಾ. ನಾನು ಇನ್ಮೇಲೆ ನಿನ್ ಜೊತೆ ಯಾವತ್ತೂ ಕೋಪ ಮಾಡ್ಕೊಳಲ್ಲ. ಪ್ಲೀಸ್ ಹೇಳು ದುರ್ಗಾ, ಪ್ರಾಮಿಸ್. ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ. ಹಾಲು ಕುಡಿತೀನಿ, ತಲೆ ಬಾಚ್ಕೋತೀನಿ, ಟೈಮ್ಗೆ ಊಟ ಮಾಡ್ತೀನಿ, ಮತ್ತೆ ಹಠ ಮಾಡಲ್ಲ, ತುಂಟಾಟ ಮಾಡಲ್ಲ. ನೀನ್ ಹೇಳ್ದಾಗೆ ಕೇಳ್ತೀನಿ. ಪ್ರಾಮಿಸ್. ಪ್ಲೀಸ್ ಹೇಳು ದುರ್ಗಾ. ನಾನು ನಿನ್ನ ಹತ್ರನೇ ಕತೆ ಹೇಳ್ಕೊಂಡು ಮಲ್ಕೋತೀನಿ. ನಂಗೆ ನಿದ್ದೆ ಬರ್ತಿದೆ. ನಂಗೆ ಅಮ್ಮನೇ ಬೇಬಿ ಆನೆ ಕತೆ ಹೇಳು ದುರ್ಗಾ. ಮತ್ತೆ ನಂಗೆ ಹಸು ಆಗ್ತಿಲ್ಲ ಅಂದ್ರೂ ನೀನ್ ನಂಗೆ ಊಟ ತಿನ್ನಿಸ್ತೀಯ. ನಂಗೀಗ ಹಸು ಆಗ್ತಿದೆ, ನಂಗೆ ಊಟ ಮಾಡಿಸು ದುರ್ಗಾ. ದುರ್ಗಾ ಪಾಪ ನೋಡು, ಈತ ಇಷ್ಟೊಂದು ಕೇಳ್ಕೊತಿದ್ದಾಳೆ. ಈಗಲಾದ್ರೂ ಕಣ್ಬಿಡು. ಪಾಪ ಮಗು ಎಷ್ಟೊಂದು ಹಾತೊರ್ತಿದೆ. ಪ್ಲೀಸ್ ದುರ್ಗಾ. ಜೋಪಾನ ಜೋಪಾನ. ರುದ್ರಾಕ್ಷಿ, ಅಗತ್ಯ. ಇಷ್ಟಾರ್ಥ ಸಿದ್ಧಿರಸ್ತು.